ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಕ್ರಿಯೇಷನ್. ಯಾರ್ಯಾರಾಗೆ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ನಾನು ಎಂಬ್ರಾಯ್ಡಿಂಗ್ ಮಾಡ್ತಾಯಿದ್ದೀನಿ. ಅಂದರೆ ನಾನು ಅವತ್ತು ಒಂದು ಡಿಸೈನ್ ತೋರಿಸಿದ್ದೆ. ಇದು ನನ್ನ ಬ್ಲೌಸ್ದೆ. ನಾನು ಫಸ್ಟಿಗೆ ಇದನ್ನೇ ನಾನು ಮಾಡಿದ್ದು. ಬೇರೆಯವ್ರಿಗೆ ಕಸ್ಟಮರಿಗೆ ಮಾಡಿಕೊಡ್ಬೇಕು ಅಂದರೆ ಫಸ್ಟು ನಮ್ಮ ಬ್ಲೌಸನ್ನು ನಾವು ಟ್ರೈ ಮಾಡಿ ನಮ್ಮದು ಫಿನಿಶಿಂಗ್ ಹೆಂಗೆ ಬರುತ್ತೆ ಅಂತ ನೋಡಿಕೊಂಡು ನಾವು ಮಾಡಿಕೊಡ್ಬೇಕಾಗುತ್ತೆ. ಹಾಗಾಗಿ ಫಸ್ಟು ನನ್ನದೇ ಟ್ರಯಲ್ ಇರಲಿ ಅಂತ ನನ್ನ ಸ್ಯಾರಿಗೆ ನಾನು ವರ್ಕ್ ಮಾಡ್ಕೊಂಡಿದ್ದೆ. ಅಂದರೆ ಅದರಲ್ಲಿ ತುಂಬ ಸಿಂಪಲ್ಲಾಗಿ ವರ್ಕ್ ಮಾಡಿದ್ದೆ. ಇದು ಸ್ವಲ್ಪ ಹೆವಿ ವರ್ಕು. ಸ್ಟಾರ್ಟಿಂಗೇ ನಾನು ಹೆವಿ ವರ್ಕು ಇಟ್ಕೊಂಡಿದ್ದು ನನಗೇ ಜಾಸ್ತಿ ಆಯಿತು. ಅಂದರೆ ಫಿನಿಶಿಂಗ್ ಅಷ್ಟೊಂದು ಬರಲಿಲ್ಲ. ಬಟ್ ನನ್ನದೇ ಅಲ್ವಾ ಓಕೆ ಅಂತ ಅಂದ್ಕೊಂಡು ನಾನು ಮಾಡಿಕೊಂಡೆ. ನೀವು ಅಷ್ಟೇ ಮನೇಲಿ ವೇಸ್ಟು ನಾನು ತುಂಬ ಮಾಡಿದ್ದೀನಿ. ಟ್ರೈನಿಂಗ್ ತೊಗೋಬೇಕು ಅನ್ನೋ ಕಾರಣಕ್ಕೇ ತರಿಸ್ಕೊಂಡು ಮಿಷನ್ನ ನಾನು ಬೇರೆ ಬಟ್ಟೆಗಳಲ್ಲಿ ಈ ರೀತಿ ನಾನು ಡಿಸೈನು ಬ್ಯಾಕ್ ಸೈಡು ಎಲ್ಲ ಮಾಡಿ ಇಟ್ಟಿದ್ದೀನಿ. ಬಟ್ ಅಷ್ಟೊಂದು ಫಿನಿಶಿಂಗ್ ಇಲ್ಲ. ಬಟ್ ನಂದಕ್ಕೆ ಮಾಡಿ ಅಭ್ಯಾಸ ಇದೆಯಲ್ಲ, ಒಂದು ಸಲ ಟ್ರೈ ಮಾಡೋಣ ಅಂತ ಮಾಡಿದ್ದೆ. ಬಟ್ ಇದು ಬಾಲ್ ಚೈನು ಎಲ್ಲ ಹಾಕ್ಬಿಟ್ಟು ನಾನು ಮಾಡಿಕೊಂಡೆ. ಅಂದರೆ ದೂರಕ್ಕಂತೂ ತುಂಬಾ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಇದು ಫಿನಿಶಿಂಗ್ ಕಡಿಮೆ ಇದೆ. ನಾನು ಹೋದ ಸಲ ಕಸ್ಟಮರಿಗೆ ಮಾಡಿಕೊಟ್ಟಿದ್ದು ತುಂಬಾ ಚೆನ್ನಾಗಿತ್ತು. ಇನ್ನೂ ಒಂದು ಕಸ್ಟಮರಿಗೆ ಮಾಡಿಕೊಟ್ಟಿದ್ದು ಅದು ಇನ್ನೂ ತುಂಬಾ ಚೆನ್ನಾಗಿತ್ತು. ಬಟ್ ಅದನ್ನು ವಿಡಿಯೋ ನಾನು ಮಾಡಿರಲಿಲ್ಲ. ಬಟ್ಟು ಸುಮ್ಮನೆ ಶಾರ್ಟ್ಸ್ ವಿಡಿಯೋಗೆ ಮಾತ್ರ ನಾನು ಅದನ್ನು ಅಪ್ಲೋಡ್ ಮಾಡಿದ್ದೆ. ಮಾಡಿರೋದು ಮಾತ್ರ ನಾನಿಲ್ಲಿ ನಂದಕ್ಕೆ ಮಾಡ್ಕೋತಾ ಇದ್ದೀನಿ. ಇವಾಗ ಫಸ್ಟು ಗೋಲ್ಡ್ ಕಲರಲ್ಲಿ ಥ್ರೆಡ್ಡಲ್ಲಿ ನಾನು ಫಸ್ಟು ಸ್ಟಿಚಿಂಗ್ ಮಾಡಿಕೊಂಡು ಇವಾಗ ಬಾಲು ಚೈನ್ನ ಹಾಕ್ಕೊಂಡಿದ್ದೀನಿ. ಯಾಕೆಂದರೆ ಇಲ್ಲಿ ಬಾಲ್ ಚೈನ್ ಹಾಕಿದ್ರೆ ಅದು ಸ್ವಲ್ಪ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಅನ್ನೋ ಕಾರಣಕ್ಕೆ ಸ್ವಲ್ಪ ಡಿಸೈನು ಹೆವಿಯಾಗಿ ಬರಲಿ. ಯಾಕೆಂದರೆ ಸ್ಯಾರಿ ತುಂಬ ಚೆನ್ನಾಗಿತ್ತು. ಬೇರೆ ಕಡೆ ಮಾಡಿಸೋಣ ಅಂದ್ಕೊಂಡೆ. ತುಂಬ ಕಾಸ್ಟ್ಲಿ ಹೇಳ್ತಾರೆ. ಹಾಗಾಗಿ ನಾನೇ ಫಸ್ಟ್ ಟ್ರೈ ಮಾಡೋಣ ಅಂತ ಇವಾಗ ಇಲ್ಲಿ ನಾನು ಪೈಪಿಂಗ್ ಥ್ರೆಡ್ ಬರುತ್ತಲ್ಲ ಅದನ್ನು 2 ಎಳೆಲಿ ಈ ರೀತಿ ಫಸ್ಟು ಸ್ಟಿಚಿಂಗ್ ಹಾಕ್ಕೊಂಡು ಹೋದೆ ದೂರಕ್ಕೆ. ಮತ್ತು ಇವಾಗ ನಾನಿಲ್ಲಿ ಗ್ಯಾಪ್ ಕೊಟ್ಟು ಗೋಲ್ಡ್ ಕಲರಲ್ಲಿ ಇಲ್ಲಿ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಏಕೆಂದರೆ ಇದು ಮೆರೂನ್ ಅಂದರೆ ಇದೊಂದು ಸ್ವಲ್ಪ ಲೈಟ್ ಮೆರೂನು ಮತ್ತು ಗೋಲ್ಡು ಕಾಂಬಿನೇಷನ್ ಅಂತೂ ತುಂಬ ಚೆನ್ನಾಗಿದೆ ಸ್ಯಾರಿನೂ. ಅದಕ್ಕೋಸ್ಕರ ನಾನು ಇಲ್ಲಿ 2 ಕಾಂಬಿನೇಷನಲ್ಲಿ ಮಾಡೋಣ. ಏಕೆಂದರೆ ಅದು ಬರೀ ಗೋಲ್ಡ್ ಕಲರ್ ಮಾಡಿದ್ರೂ ಲುಕ್ ಇರಲ್ಲ. ಮತ್ತು ಬ್ಲೌಸು ಅದೇ ಕಲರ್ ಇರೋದ್ರಿಂದ ಅದೇ ಕಲರಲ್ಲಿ ಮಾಡಿದ್ರೂ ಅಷ್ಟು ಲುಕ್ ಬರಲ್ಲ. ಹಾಗಾಗಿ ನಾನು ಇಲ್ಲಿ 2 ಥರ ಕಾಂಬಿನೇಷನಲ್ಲಿ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿಕೊಂಡಿದ್ದೆ. ಇವಾಗ ಈ ರೀತಿ ಸ್ವಲ್ಪ ಗ್ಯಾಪ್ ಕೊಟ್ಟು ಗೋಲ್ಡ್ ಕಲರಲ್ಲಿ ಸ್ಟಿಚ್ ಮಾಡಿಕೊಂಡೆ. ಅಂದರೆ ಇವಾಗ ಮೆರೂನ್ ಕಲರ್ ಕೊಟ್ಟರೆ ನಿಮಗೆ ಕಾಂಬಿನೇಷನ್ನು ಒಂದು ಹೆವಿಯಾಗಿ ಕಾಣಿಸುತ್ತೆ. ಬಟ್ಟು ನೋಡೋದಕ್ಕೂ ಅಷ್ಟೇ ಒಂದು ಲುಕ್ನೆಸ್ಸು ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾನು ಈ ಟೈಪು ನಾನು ಮಾಡಿಕೊಂಡೆ. ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ತೀರಾ ನಿಮಗೇನು ಬಂದಿಲ್ಲ ಅಂದರೆ ಈ ರೀತಿ ಸಿಂಪಲ್ಲಾಗಿ ಮಾಡಿಕೊಂಡು ಮೇಲ್ಗಡೆ ಹೊರಗಡೆ ಸಿಂಪಲ್ ಡಿಸೈನ್ ಕೊಟ್ಟರು ಓಕೆ. ಔಟ್ಲೈನ್ ಕೊಟ್ಕೊಂಡು ನಾನಿಲ್ಲಿ ಈ ರೀತಿನೇ ಮಾಡಿಕೊಂಡೆ. ತುಂಬ ಚೆನ್ನಾಗಿ ಬಂತು. ಅಂದರೆ ಇದು ನಾನು ಮಾಮೂಲಿ ಕಂಪ್ಯೂಟ್ರ್ ಮಿಷಿನಿಗೆ ಯೂಸ್ ಮಾಡ್ತಾರೆ ನೋಡಿ ಥ್ರೆಡ್ಡು ಬಾಬಿನಲ್ಲಿ, ಆ ಥರದ್ದು ತೊಗೊಂಡೆ. ಮಾಮೂಲಿ ಕುಚ್ಚು ಥ್ರೆಡ್ಡಲ್ಲಿ ನಾನು ಮಾಡಿರಲಿಲ್ಲ. ಬಟ್ಟು ಸ್ಯಾರಿ ಬಂದು ತುಂಬಾ ಶೈನಿಂಗ್ ಇತ್ತು. ಹಾಗಾಗಿ ಶೈನಿಂಗ್ ಇರೋದಾದರೆ ನಿಮಗೆ ಥ್ರೆಡ್ಡೂ ಅಷ್ಟೇ ಶೈನಿಂಗ್ ಇರೋದು ಸಿಗುತ್ತೆ. ಅಂದರೆ ಮಿಷಿನ್ ಎಂಬ್ರಾಯ್ಡಿಂಗು ಇರುತ್ತೆ ನೋಡಿ ದೊಡ್ಡದು, ಒಂದು 4-5 ಲಕ್ಷ ಇರುತ್ತೆ ನೋಡಿ. ಆ ಮಿಷಿನ್ ಥ್ರೆಡ್ಡು ಅದನ್ನು ತೊಗೊಂಬಂದು ನಾನು ಮಾಡಿದ್ದೆ. ತುಂಬಾ ಚೆನ್ನಾಗಿ ಬಂದಿತ್ತು. ಬಟ್ಟು ಥ್ರೆಡ್ಡೆಲ್ಲ ಶೈನಿಂಗ್ ಇರೋದ್ರಿಂದ ಒಳ್ಳೆ ಲುಕ್ಕು ಮಾತ್ರ ಸಖತ್ತು ಚೆನ್ನಾಗಿ ಕಾಣಿಸ್ತಾ ಇತ್ತು. ನಿಮಗೆ ಫೋನಲ್ಲಿ ಏಕೆಂದರೆ ಅದು ಅಷ್ಟೊಂದು ವಿಡಿಯೋದಲ್ಲಿ ಅಷ್ಟು ಚೆನ್ನಾಗಿ ಕಾಣಲ್ಲ. ರಿಯಲಿ ನೋಡೋಕೆ ಮಾತ್ರ ಅಷ್ಟು ಅಟ್ರ್ಯಾಕ್ಟಿವ್ ಆಗಿ ಬಂದಿತ್ತು. ನಾನು ಈ ರೀತಿ ಕಾಂಬಿನೇಷನಲ್ಲಿ ಮಾಡಿದೆ. ನೀವು ಬೇಕು ಅಂದರೆ ನೀವು ಒಂದೇ ಕಲರಲ್ಲಿ ಮಾಡ್ಬೋದು, ಇಲ್ಲ ಗೋಲ್ಡ್ ಕಲರಲ್ಲೂ ಮಾಡ್ಬೋದಿತ್ತು. ಇದು ಬಂದು ಕಾಪರ್ ಇತ್ತು. ಕಾಪರಲ್ಲಿ ಮಾಡಿದ್ರೂ ಅಷ್ಟೊಂದು ಇರಲ್ಲ. ಬಟ್ ಬೇರೆ ಇದಕ್ಕೆ ನಾನು ಕಾಪರನ್ನ ಯೂಸ್ ಮಾಡೋಣ ಅಂದ್ಕೊಂಡು ಈ ರೀತಿ ಕಾಂಬಿನೇಷನಲ್ಲಿ ಮಾಡಿದ್ದೆ. ನೀವು ಯಾವ ರೀತಿ ಡಿಸೈನು ಬರ್ಕೊಂಡು ಮಾಡ್ಕೋತೀರೋ ಅಥವಾ ಟ್ರೇಸಿಂಗ್ ಬೇಕಾದ್ರೂ ಮಾಡ್ಕೋಬೋದು. ನಾನಿಲ್ಲಿ ಕೈಲಿ ಯಾವುದೇ ಡಿಸೈನ್ ಆಗಲಿ ಆಲ್ಮೋಸ್ಟ್ ನನಗೆ ಡ್ರಾಯಿಂಗ್ ಮಾಡೋದು ತುಂಬಾ ಇಷ್ಟ. ಹಾಗಾಗಿ ನಾನು ಕೈಲೇ ಆದಷ್ಟು ಡಿಸೈನ್ನ ಬರ್ಕೊಂಡು ನನಗೆ ಮಾಡೋಕ್ಕೆ ಇಷ್ಟ ಆಗುತ್ತೆ. ಈಗ ನಾನೇ ಇದನ್ನು ಕೈಲಿ ಬರ್ಕೊಂಡು ಈ ರೀತಿ ಮಾಡಿದ್ದು. ಬಟ್ ಸ್ಟಾರ್ಟಿಂಗ್ ಮಾಡಿದ್ದು ಈಗ ಆ ಥರ ಔಟ್ಲೈನ್ ಎಲ್ಲ ಕೊಟ್ಟಾದಮೇಲೆ ಮತ್ತೆ ನಾನು ಬಾಲ್ ಚೈನ್ ಹಾಕಿ ಮತ್ತೆ ಇನ್ನೊಂದು ಗೋಲ್ಡ್ ಕಲರಲ್ಲಿ ಔಟ್ಲೈನ್ ಕೊಟ್ಕೊಂಡಿದ್ದೀನಿ. ಇವಾಗ ಇದನ್ನು
ಅಂದರೆ ಸ್ವಲ್ಪ ಮೆರೂನ್ ಯೂಸ್ ಮಾಡಿ ಮತ್ತು ಔಟ್ಲೈನಲ್ಲೆಲ್ಲ ಮೆರೂನ್ ಕಲರಲ್ಲಿ ಔಟ್ಲೈನ್ ಕೊಟ್ಟಿದ್ದೀನಿ. ಆ ಟೈಪಲ್ಲಿ ನಾನು ಮಾಡಿದ್ದೆ. ತುಂಬಾ ಚೆನ್ನಾಗಿ ಬಂದಿತ್ತು. ಬಟ್ ಸ್ವಲ್ಪ ಫಿನಿಶಿಂಗ್ ಕಡಿಮೆ ಅಂತ ನನಗೆ ಅನ್ನಿಸ್ತು. ಯಾಕೆಂದರೆ ಸ್ಟಾರ್ಟಿಂಗ್ ಟೈಮ್ ಅಲ್ವಾ, ಅಷ್ಟೊಂದು ನನಗೆ ಕಂಫರ್ಟಬಲ್ ಅನ್ನಿಸ್ಲಿಲ್ಲ. ಬಟ್ ನನ್ನ ಸ್ಯಾರಿ ಆಗಿರೋದ್ರಿಂದ ನಾನು ಒಂದು ಸಲ ಟ್ರೈ ಮಾಡ್ದಂಗೆ ಆಯಿತು ಅಂದ್ಕೊಂಡು ನಾನು ಸುಮ್ಮನೆ ಆದೆ. ಬಟ್ ಬೇರೆಯವ್ರಿಗೆ ಕಸ್ಟಮರ್ಗೆ ಆಗಲಿ ಮಾಡಿಕೊಡೋದಾದರೆ ಸ್ವಲ್ಪ ಆದಷ್ಟು ನಿಧಾನಕ್ಕೆ ಟ್ರೈ ಮಾಡ್ತೀನಿ. ಬಟ್ ಫ್ರೇಮನ್ನು ನಾವು ಜಾಸ್ತಿ ಹ್ಯಾಂಡಲ್ಲಿ ಕ್ರಾಸಿಂಗ್ ಮಾಡ್ಕೊಳ್ಳುವಾಗ ಇದು ಮಾಡುವಾಗ ಅದನ್ನು ನೋಡಿಕೊಂಡು ಮಾಡಿಕೊಂಡಷ್ಟು ನಮಗೆ ಡಿಸೈನು ಪರ್ಫೆಕ್ಟಾಗಿ ಬರುತ್ತೆ. ನಮಗೆ ಫ್ರೇಮನ್ನು ಯಾವ ರೀತಿ ನಾವು ಹಿಂದೆ ಮುಂದೆ ಯಾವ ಡಿಸೈನ್ಗೆ ಯಾವ ರೀತಿ ಕ್ರಾಸ್ ಮಾಡ್ಕೋಬೇಕು ಅದು ಗೊತ್ತಿದ್ದರೆ ಮಾತ್ರ ನಮಗೆ ಎಂಬ್ರಾಯ್ಡಿಂಗ್ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ. ಮತ್ತು ಔಟ್ಲೈನ್ ಕೊಡೋವಾಗಲೂ ಅಷ್ಟೇ, ಶೇಪ್ ಹೆಂಗಿರುತ್ತೋ ಹಂಗೆ ಬರಬೇಕು ಅಂದರೆ ನೀವು ಫಸ್ಟು ಔಟ್ಲೈನ್ ಮಾಮೂಲಿ ಸ್ಟಿಚಿಂಗ್ ಮಾಡ್ಕೊಂಡು ಹೋಗಿ ಅದ್ರ ಮೇಲೆ ನೀವು ಔಟ್ಲೈನ್ ಕೊಟ್ಕೊಂಡ್ರೆ ನಿಮಗೆ ಚೆನ್ನಾಗಿ ಬರುತ್ತೆ. ನಾವು ಹಾಗೇ ಮಾಡೋಕ್ಕೋದ್ರೆ ಕೆಲವು ಟೈಮು ಒಂದೇ ಸಮ ಮಾಡೋಕ್ಕಾಗಲ್ಲ. ಅವಾಗ ಸ್ಟಾಪ್ ಮಾಡಿದಾಗ ಇದಾಗ್ಬಿಡುತ್ತೆ. ನಿಮಗೆ ಸೆಟ್ಟಿಂಗ್ ಮಾಡ್ಕೊಂಬಿಟ್ರೆ ಇಷ್ಟು ನಂಬರ್ಗೆ ಅಂತ ಸೆಟ್ ಮಾಡ್ಕೊಂಬಿಟ್ರೆ ನಿಮಗೆ ತುಂಬ ಈಸಿಯಾಗಿ ಒಂದೇ ಲೆವೆಲಲ್ಲಿ ನಿಮಗೆ ಬರುತ್ತೆ. ಔಟ್ಲೈನು ಸಖತ್ತು ಚೆನ್ನಾಗಿ ಬರುತ್ತೆ. ಇದು ನಾನೇ ಕೈಲಿ ಬರೆದು ಮಾಡ್ಕೊಂಡಿದ್ದೆ ಸಿಂಪಲ್ಲಾಗಿ. ಆದ್ರೂ ಒಂದು ಓಕೆ ಅನ್ನೋ ರೀತಿ ಬಂದಿತ್ತು. ಮತ್ತು ಫ್ರಂಟು ಮತ್ತು ಸ್ಲೀವ್ಗೂ ಅಷ್ಟೇ ನಾನಿಲ್ಲಿ ಪಫ್ ಎಲ್ಲ ಕೊಡಬೇಕು ಅಂತ ವಿ ಶೇಪಲ್ಲಿ ಈ ರೀತಿ ಮಾಡ್ಕೊಂಡಿದ್ದೆ. ಬಟ್ ಹಾಕ್ಕೊಂಡಿದ್ದೆ, ಮದುವೆಗೆ ಹಾಕ್ಕೊಂಡೋಗಿದ್ದೆ. ತುಂಬ ಚೆನ್ನಾಗಿತ್ತು. ಎಲ್ಲ ಕೇಳಿದ್ರು, ನಾನೇ ಟ್ರೈ ಮಾಡಿದ್ದೀನಿ ಅಂದೆ. ಪರವಾಗಿಲ್ಲ, ಚೆನ್ನಾಗಿ ಬಂದಿದೆ, ಹೀಗೆ ಒಂದು ಮಾಡ್ಕೋಬೋದು ಬಿಡು ನೀನೇನು ಅಂತಂದರು. ನಾನು ಹೀಗೆ ಒಂದು ಸಲ ಟ್ರೈ ಮಾಡಿದೆ. ನೀವು ಮನೇಲಿ ಮಿಷಿನ್ ಇದ್ದರೆ ಈ ರೀತಿ ಟ್ರೈ ಮಾಡಿ. ಪಿಕೋ ಮಿಷಿನ್ ಇದ್ದರೆ ಅದರಲ್ಲೇ ನೀವು ಟ್ರೈ ಮಾಡ್ಕೋಬೋದು. ತುಂಬಾ ಚೆನ್ನಾಗಿ ಬರುತ್ತೆ. ಒಂದು ಸಲ ನೀವು ಮನೇಲಿ ಆದಷ್ಟು ಪ್ರಯತ್ನವಿದ್ದರೆ ಯಾವುದೂ ಕಷ್ಟ ಆಗೋಲ್ಲ. ಆಲ್ಮೋಸ್ಟ್ ನಾವು ಕಲಿಯೋದ್ರ ಮೇಲೆ ಇಂಟ್ರೆಸ್ಟ್ ಇದ್ದರೆ ಯಾವುದೇ ಕೆಲಸ ಕಷ್ಟದಾಗಿದ್ರೂ ನಾವು ಕಲಿಬೋದು. ನೀವು ಒಂದು ಸಲ ಟ್ರೈ ಮಾಡಿ, ನಿಮಗೂ ಬಂದೇ ಬರುತ್ತೆ. ಹೀಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.